ತುಮಕೂರಿನಲ್ಲಿ ಲೈನ್ ಮ್ಯಾನ್ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಬೆಸ್ಕಾಂ ಇಲಾಖೆ ಕಚೇರಿ ಮುಂದೆ ಗ್ರಾಮಸ್ಥರಿಂದ ಪ್ರೊಟೆಸ್ಟ್. ಕಳೆದ 10 ದಿನಗಳಿಂದ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗ್ತಾ ಇല്ലെಂದು ಆರೋಪಿಸಿ ತುಮಕೂರು ತಾಲೂಕಿನ ಹೆಬ್ಬೂರು ಬೆಸ್ಕಾಂ ಕಚೇರಿ ಎದುರು ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ಅರಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಚಾರ್ಪಾಳ್ಯ, ಕೋಡಿಪಾಳ್ಯ ಹಾಗೂ ಸಮುದ್ರನಹಳ್ಳಿ ಗ್ರಾಮಗಳ ನಿವಾಸಿಗಳು ಕಚೇರಿ ಮುಂದೆ ಜಮಾಯಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನು ಗ್ರಾಮಕ್ಕೆ ನಿಯೋಜನೆಗೊಂಡಿರುವ ಲೈನ್ ಮ್ಯಾನ್ಗಳಾದ ಚರಣ್ ಹಾಗೂ ರಾಹುಲ್ ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅಲ್ಲದೆ ಗ್ರಾಮಕ್ಕೆ ಭೇಟಿ ನೀಡಿದ್ರೂ ಸಾರ್ವಜನಿಕರ ಸಮಸ್ಯೆ ಆಲಿಸದೆ ತೆರಳುತ್ತಾ ಇದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ವಿದ್ಯುತ್ ಸಮಸ್ಯೆ ಬಗೆಹರಿಸುವ ಬದಲು ಸಮಯ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದರು. ಸುಮ್ಮನೆ 2-3 ಬರ್ತಾರೆ, 2-3 ಬಂದವ್ರು ಹೋಗ್ತಾರೆ, ಎಣ್ಣೆ ಅಂಗಡಿ ಹೋಗ್ತಾರೆ. ಸಾಯಂಕಾಲ 12 ಗಂಟೆ ಕರೆಕ್ಟಾಗಿ ಹೋಗಿ 12 ಗಂಟೆಯಿಂದ 6 ಗಂಟೆ ತನಕ ಎಣ್ಣೆ ಅಂಗಡಿಲಿ ಅವ್ರದ್ದು ಕೆಲಸ. ಇನ್ನೇನು. ಇನ್ನು ಮಳೆಯ ಕೊರತೆಯಿಂದ ಈಗಾಗಲೇ ಬೆಳೆಗಳು ಒಣಗ್ತಾ ಇದ್ದು ಅದರ ನಡುವೆಯೂ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಸಿಗದಿರುವುದು ರೈತರ ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಅರ್ಧ ಗಂಟೆ ಕರೆಂಟ್ ಕೊಟ್ಟರು ನಾವು ದನ ಕರುಗಳಿಗೆ ನೀರನ್ನ ಹಿಡಿದುಕೊಳ್ತೀವಿ, ಆದ್ರೆ ಅದನ್ನ ಸಹ ಕೊಡ್ತಿಲ್ಲ. ಲೈನ್ ಮ್ಯಾನ್ಗಳು ಮಧ್ಯಾಹ್ನವಾಗ್ತಿದ್ದಂತೆ ಬಾರ್ಗಳಿಗೆ ಹೋಗ್ತಾರೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಚರಣ್ ರಾಹುಲ್ ಏನ್ ಮಾಡ್ತಾರೋ ನಿಮ್ ಗ್ರಾಮಕ್ಕೆ ಬಂದ್ರೆ? ಸರ್, ನಮ್ಮ ಗ್ರಾಮಕ್ಕೆ ಬರ್ತಾರೆ, ಬರ್ದಂಗೆ ಏನಿಲ್ಲ, ಬಂದು ಸುಮ್ಮನೆ ಹಿಂಗೆ ಒಂದು ರೌಂಡ್ ಓಡಾಡ್ತಾರೆ. ಅಲ್ಲಿ ಸಮಸ್ಯೆ ಆಯ್ತಾ, ಇಲ್ಲಿ ಸಮಸ್ಯೆ ಆಯ್ತಾ ಅಂತ ನಮ್ಮನ್ನೇ ಕೇಳ್ತಾರೆ. ಆಮೇಲೆ ಕೇಳ್ಬಿಟ್ಟು 12 ಗಂಟೆಗೆ ಕರೆಕ್ಟಾಗಿ ಎಣ್ಣೆ ಅಂಗಡಿಗೆ ಹೋದರು. ಬೇಕಾದ್ರೆ ಅಲ್ಲಿ ತನಿಖೆ ಮಾಡಿಸ್ಲಿ, SO AW ಇವರೆಲ್ಲ ತನಿಖೆ ಮಾಡಿಸ್ಲಿ, CCTV ತೆಗಿಸಿ ನೋಡಲಿ. ನಮ್ಮ ತಾವೇನೋ ಸುಳ್ಳು ಅಂದರೆ ನಾವು ಕೊಡೋ ಮಾಹಿತಿ ಸುಳ್ಳು ಅಂದರೆ ಹೋಗಿ ತೆಗಿಸಿ ನೋಡಲಿ. ನಮ್ಗೆ ವಾರ ಐತೆ ಕರೆಂಟ್ ಅಚ್ಚುಕಟ್ಟ ಕೊಟ್ಟು ಬರೀ 1 ತಿಂಗಳಿಂದ ಸಮಸ್ಯೆ ಹೇಳ್ತಲೇ ಇದ್ದೀವಿ. ಅಂತಲ್ಲಿ ಅವ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ರೋಸಿ ಸಾಕಾಗಿ ಇವತ್ತು ಇಲ್ಲಿಗೆ ಬಂದಿದ್ವಿ ಹೆಬ್ಬೂರಿಗೆ. ಅಂದ್ರೆ ನಿಮ್ಗೆ 3 ಫೇಸ್ ಕರೆಂಟ್ ಕೇಳಕ್ ಒತ್ತಾಯ ಮಾಡ್ತಾ ಇದೀರಾ ಇಲ್ಲ ನಿರಂತರ? 3 ಫೇಸ್ ನಮ್ಗೆ 3 ಫೇಸ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ವಾ? ಇಲ್ಲ ಸರ್, ಕೊಡ್ತಾ ಇಲ್ಲ. ಎಷ್ಟು ಅವರ್ನಿಂದ 3 ಅವರ್ 6 ಅವರ್ ಕೊಡ್ಬೇಕು? 6 ಅವರ್ ಅಲ್ಲ, ಅರ್ಧ ಗಂಟೆ ಕೊಟ್ರೆ ದನಕರಿಗೆ ನೀರಾರ ಇಡ್ಕೊಂತಾರೆ, ಅದು ಇಲ್ಲ. ಪೈಪ್ ಲೋಡ್ ಆಗೋದಿಲ್ಲ ಸರ್. ಬರೇ ಉದಾಹರಣೆ ಹೇಳ್ಕೊಂಡ್ ಬರ್ತಾ ಇರ್ತಾರೆ. ಸರ್, ಟೊಮೊಟೊ ಹಾಕಿದೀವಿ, ಚೌತೆಗಡೆ ಹಾಕಿದೀವಿ, ಬನ್ನಿ ಅಲ್ಲಿಗೆ ನೀವೇ ಬನ್ನಿ ಅಲ್ಲಿಗೆ ನೋಡಿ, ಎಲ್ಲ ಒಣಗಿ ಹೋಯೈತೆ. ಇವ್ರು ಕರೆಂಟ್ ಕೊಡೋದು ಆ ಥರನ. ನೀವು ಫೋನ್ ಕರೆ ಮುಖಾಂತರ AW ಅವ್ರಿಗೆ SO ಗಮನಕ್ಕೆ ತರಬಹುದಾಯ್ತಲ್ಲ? ಎಲ್ಲ ಗಮನಕ್ಕೂ ಇಬ್ರು ಗಮನಕ್ಕೂ. ಇನ್ನು ಕೂಡಲೇ ಸರ್ಕಾರ ನಿಗದಿಪಡಿಸಿರುವ 6 ಗಂಟೆಗಳ ವಿದ್ಯುತ್ ಪೂರೈಕೆಯನ್ನ ನಿಯಮಿತವಾಗಿ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದು, ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಸುವ ಎಚ್ಚರಿಕೆಯನ್ನ ನೀಡಿದ್ರು. ಅಲ್ಲದೆ ಈ ಇಬ್ಬರು ಸಿಬ್ಬಂದಿಯನ್ನ ಬದಲಿಸಿ ಬೇರೆ ಸಿಬ್ಬಂದಿಯನ್ನ ನಿಯೋಜಿಸಬೇಕು ಎಂದು AEಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ರು. ಶ್ರೀನಿವಾಸ್ ಸೋಪನಹಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.